ನಮಸ್ತೆ. ಈ ಕ್ವಶನ್ ಕೂಡ AD ಕ್ವಶನ್ ಪೇಪರಲ್ಲಿ ಕೇಳಿದ್ದು, ಅಸಿಸ್ಟೆಂಟ್ ಡೈರೆಕ್ಟರ್ ಪೇಪರಲ್ಲಿ. ಫಸ್ಟ್ ಕ್ವಶನ್ ನೋಡೋಣ. ಲೆಟ್ A and B ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ 2x² and 2x² 5x minus 5x plus 7 = 0 ಅಂತಿದೆ. ದೆನ್ ಫೈಂಡ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ whose ರೂಟ್ಸ್ ಆರ್ A² and B² ಅಂತಿದೆ. ಸೊ ಫಸ್ಟ್ ಏನು ಮಾಡೋಣ, ಈ ಈಕ್ವೇಷನ್ನಲ್ಲಿ ಇದನ್ನು ಮಾಡ್ಕೋಬೇಕಂದ್ರೆ ಫಸ್ಟ್ ವಿ ಶುಡ್ ನೋ ಸಮ್ ಆಫ್ ದಿ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತ ಬರುತ್ತೆ. ಅದಕ್ಕೇನು ಫಾರ್ಮುಲಾ, ಸಮ್ ಆಫ್ ದಿ ರೂಟ್ಸಿಗೆ -b/a, ಪ್ರಾಡಕ್ಟ್ ಆಫ್ ದಿ ರೂಟ್ಸಿಗೆ c/a. ಓಕೆನಾ? ಸೊ ಸಮ್ ಈಗ ರೂಟ್ಸ್ A ಆ್ಯಂಡ್ B ಕೊಟ್ಟಿರೋದ್ರಿಂದ ಸಮ್ ಆಫ್ ದಿ ರೂಟ್ಸ್ ಏನಾಗುತ್ತೆ -b/a. ಏನಾಗುತ್ತೆ ಇಲ್ಲಿ -b/a ಬಂದ್ಬಿಟ್ಟು 5/2 ಆಗುತ್ತೆ. ಅದೇ ಥರ c/a ಏನಾಗುತ್ತೆ, A ಇಂಟು B, c/a ಬಂದ್ಬಿಟ್ಟು 7/2 ಆಗುತ್ತೆ. ಸೊ ಅವರು ಹೊಸ ಕ್ವಾಡ್ರಾಟಿಕ್ ಈಕ್ವೇಷನ್ನಿಂದು ರೂಟ್ಸ್ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, A² ಇಂಟು B², A² ಮತ್ತು B² ಕೊಟ್ಟಿದ್ದಾರೆ. ನಾವೇನು ಮಾಡೋಣ, ವಿ ನೋ ದ ವ್ಯಾಲ್ಯೂ ಆಫ್ AB. ಸೊ ABಗೆ ಇನ್ನೊಂದು ABನ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಸೊ ಅವಾಗ ಈ ಕಡೆ ಏನಾಗುತ್ತೆ, A² B² ಆಗುತ್ತಲ್ವ. ಅದೇ ಥರ ಇಲ್ಲಿ 7/2 ಮತ್ತು 7/2 ಮಲ್ಟಿಪ್ಲೈ ಮಾಡಬೇಕಲ್ವ. ಸೊ 49/4 ಆಗುತ್ತೆ. ಸೊ 49/4 ಆದಾಗ ಇದು C ವ್ಯಾಲ್ಯೂ ಆಗಿರುತ್ತೆ, ಇದು A ವ್ಯಾಲ್ಯೂ ಆಗಿರುತ್ತೆ. ಸೊ ಕೊಟ್ಟಿರೋ ಈಕ್ವೇಷನಲ್ಲಿ A ವ್ಯಾಲ್ಯೂ 4 ಎಲ್ಲಿದೆ ನೋಡಿ. A ವ್ಯಾಲ್ಯೂ ಇದರಲ್ಲೂ 4 ಇದೆ, ಇದರಲ್ಲೂ 4 ಇದೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟು ಆಪ್ಷನ್. ದೆನ್ C ವ್ಯಾಲ್ಯೂ 49 ಇದೆ, ನಮಗೆ ಬಂದಿರೋದು +49 ಅಲ್ವಾ. ಸೊ C ವ್ಯಾಲ್ಯೂ +49 ಇರಬೇಕು. ಸೊ ಇದು ಆನ್ಸರ್, ಇದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಇದು. ಗೊತ್ತಾಯ್ತಲ್ವಾ ಹೇಗೆ ಅಂತ? ಓಕೆ, ಥ್ಯಾಂಕ್ಸ್.